ಬೀದಿ ಬದಿಯಲ್ಲಿ ಫುಟ್ಪಾತ್ ಅತಿಕ್ರಮಿಸಿ ವ್ಯಾಪಾರ ಮಾಡ್ತಾ ಇರುವಂತಹ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇಂದು ದಿಢೀರ್ ದಾಳಿ ನಡೆಸಲಾಗಿದೆ. ಜೆಸಿಬಿಯೊಂದಿಗೆ ಬಂದಿದ್ದಂತಹ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಯನ್ನ ನೆಲಸಮಗೊಳಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಗುರುತಿನ ಚೀಟಿ ನೀಡಲಾಗಿದ್ದು ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಇದೆ. ಆದರೆ ಪಾಲಿಕೆ ಇಂದು ಧ್ವಂಸ ಮಾಡಿದ ಬಹುತೇಕ ಅಂಗಡಿಗಳು ಗುರುತಿನ ಚೀಟಿ ಹೊಂದಿದ್ದೇ ಆಗಿತ್ತು. ಹೀಗಾಗಿ ಪಾಲಿಕೆ ಕ್ರಮದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ತಿರುಗಿ ಬಿದ್ದು ಕಾರ್ಯಾಚರಣೆಯನ್ನು ವಿರೋಧಿಸಿದ್ದಾರೆ. ಈ ವೇಳೆ ಪೊಲೀಸರ ಸಹಾಯ ಪಡೆದ ಪಾಲಿಕೆ ಅಧಿಕಾರಿಗಳು ಮಂಗಳ ಸ್ಟೇಡಿಯಂ ಬಳಿ ಕೆಪಿಟಿ ನಂತೂರು ಸೇರಿ ನಗರದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಹಲವು ನಾಯಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಹಾಗೂ ಪಾಲಿಕೆಯ ನಡುವೆ ಹಲವು ಸಮಯದಿಂದ ಸಂಘರ್ಷ ನಡೀತಾ ಇದ್ದು ಗುರುತಿನ ಚೀಟಿ ವಿಚಾರವಾಗಿ ಹಲವು ಹೋರಾಟಗಳು ನಡೆದಿವೆ. ಇತ್ತೀಚೆಗೆ ನಡೆದಿದ್ದ ಮೇಯರ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇರುವಂತಹ ಬಗ್ಗೆ ದೂರುಗಳು ಬಂದಿತ್ತು. ಹೀಗಾಗಿ ಟೈಗರ್ ಆಪರೇಷನ್ ಮಾಡುವುದಾಗಿ ಹೇಳಿದ್ರು. ಇದೀಗ ದಿಢೀರಾಗಿ ಇಂದು ಕಾರ್ಯಾಚರಣೆ ನಡೆಸಿ ಹಲವು ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ. ಆಯುಕ್ತರ ಮತ್ತು ಮಾನ್ಯ ನಮ್ಮ ಮೇಯರ ನಿರ್ದೇಶನದಂತೆ ಯಾರು ಅನಧಿಕೃತವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ID ಕಾರ್ಡ್ ಹೇಗೆ ಕೊಟ್ಟಿದ್ದೇವೆ ಅಂದರೆ ತಲೆಯಲ್ಲಿ ಹೊರ್ಕೊಂಡು ಹೋಗಲಿಕ್ಕೆ ಮತ್ತು ಅವರ ಏನು ವ್ಯಾಪಾರ ಮಾಡುವಂಥ ಸಾಮಗ್ರಿಯನ್ನು ಒಂದು ಗಾಡಿಯಲ್ಲಿ ಇಟ್ಟು ತಳ್ಳಿಕೊಂಡು ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುವುದು. ಆದರೆ ಈಗ ಏನಾಗಿದೆ ಅಂದರೆ ಅವರು ಪರ್ಮನೆಂಟ್ ಶೆಲ್ಟರ್ ಮಾಡಿ ಅಲ್ಲೇ ಅವರು ಎಲ್ಲ ಟಲ್ಪರೆಲ್ಲ ಹಾಕಿ ನಿರಂತರ ವ್ಯಾಪಾರ ಮಾಡುವುದರಿಂದ ಸಾರ್ವಜನಿಕರಿಗೆ ಫುಟ್ಪಾತ್ನವರಿಗೆ ಫುಟ್ಪಾತ್ ನಡ್ಕೊಂಡು ಹೋಗುವವರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧದ ಈ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ BK ಇಮ್ತಿಯಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮಂಗಳೂರು ಪಾಲಿಕೆಯ ಮೇಯರ್ ಅವರ ಬೀದಿ ಬದಿ ವ್ಯಾಪಾರಸ್ಥರ ಸಭೆಯನ್ನು ಕರೆದಿಲ್ಲ, ಯಾವುದೇ ತೀರ್ಮಾನಗಳು ಆಗದೆ ಪೊಲೀಸರು ಪಾಲಿಕೆ ಅಧಿಕಾರಿಗಳಿಗೆ ಯಾವ ಆಧಾರದಲ್ಲಿ ಬಂದೋಬಸ್ತ್ ನೀಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಹುತೇಕ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಲಾಗಿದೆ, ಹಾಗಿದ್ರೂ ಈ ಕಾರ್ಯಾಚರಣೆ ಮಾಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಮೇಲೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಅನೇಕ ಕಡೆ ಮೇಯರ್ ಅವರ ಒಂದು ಸರ್ವಾಧಿಕಾರಿ ತೀರ್ಮಾನದ ಭಾಗವಾಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವತ್ತು ಅಮಾನುಷವಾಗಿ ಮೃಗೀಯವಾಗಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಗೂಡಂಗಡಿಗಳನ್ನು ಅವರ ಸಾಮಾನುಗಳನ್ನು ನಾಶ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿ ಅದನ್ನು ಲೋಡ್ ಮಾಡಿದ್ದಾರೆ, JCBಯನ್ನು ಬಳಕೆ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ 2014ರ ಕಾನೂನು ಏನಿದೆ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಅಧಿನಿಯಮಗಳ ವಿರುದ್ಧವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ. ಇದು ಖಂಡಿತವಾಗಿ ಅದನ್ನು ನಾವು ಖಂಡಿಸ್ತೀವಿ. ಇವತ್ತು ನಮ್ಮ ಮುಖಂಡರುಗಳನ್ನ ಬಂಧನದಲ್ಲಿಟ್ಟು ನೀವು ದಾಳಿಗಳನ್ನು ಮಾಡ್ತಾ ಇದ್ದೀರಿ. ನಿಮಗೆ ಈ ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ನಾವು ನೇರವಾಗಿ ಸವಾಲಾಗ್ತಾ ಇದ್ದೇವೆ. ನಿಮ್ಮ ರಾಜಕೀಯ ತೀರ್ಮಾನ, ಈ ರೀತಿಯ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಈ ಬೀದಿ ವ್ಯಾಪಾರಸ್ಥರ ಮೇಲಿನ ದಾಳಿ ಮಾಡುವಂಥ ನಿಮ್ಮ ತೀರ್ಮಾನ ನಿಮ್ಮ ರಾಜಕೀಯ ಅವಸಾನಕ್ಕೆ ಕಾರಣ ಆಗ್ತದೆ. ಹಿಂದೆ ಮಾಡಿದಂಥ ಮೇಯರ್ ಅವರು ಇವತ್ತು ಅಡ್ರೆಸ್ನಲ್ಲಿ ಇಲ್ಲ, ರಾಜಕೀಯದ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಪಾಲಿಕೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ತನ್ನ ಪ್ರತಾಪ ತೋರಿಸಿದೆ. ನಗರದಲ್ಲಿ ಅನಧಿಕೃತ ಬಹುಮಹಡಿ ಕಟ್ಟಡಗಳ ಬಗ್ಗೆ ದೂರುಗಳಿದ್ರೂ ಪಾಲಿಕೆ ಕ್ರಮ ಕೈಗೊಂಡಿಲ್ಲ. ನಗರದಲ್ಲಿ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ನೀಡದೆ ರಸ್ತೆಯಲ್ಲೇ ವಾಹನ ಪಾರ್ಕ್ ಮಾಡುವ ಕಟ್ಟಡಗಳ ಮೇಲೂ ಕೂಡ ಪಾಲಿಕೆ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಆದರೆ ಜನದಟ್ಟಣೆಯೇ ಇಲ್ಲದ ಪ್ರದೇಶಗಳಲ್ಲಿ ಫುಟ್ಪಾತ್ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಈ ರೀತಿ ದಬ್ಬಾಳಿಕೆ ತೋಡಿಸಿಕೊಂಡಿದ್ದಾರೆ ಎಂದು
ಬಡ ವ್ಯಾಪಾರಿಗಳು ಪಾಲಿಕೆಗೆ ಹಿಡಿಶಾಪ ಹಾಕಿದ್ದಾರೆ.